ಖಂಡಿತವಾಗ್ಲೂ. ಇನ್ನು ಸಿಂಹರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಫಲಾಫಲಗಳು ಯಾವ ರೀತಿ ಇದೆ ತಿಳಿಸ್ಕೊ. ಸಿಂಹರಾಶಿ ಅಂತ ಬಂದ ಮೇಲೆ ಸ್ವಲ್ಪ ಕಷ್ಟಕರವಾಗಂಥ ಸಂಗತಿಗಳು ಬಹಳ ಇದೆ. ಯಾಕಂತಂದರೆ ಇಲ್ಲಿ ಶನಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನ ಅಂತಂದರೆ ಅತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು. ಯಾಕಂದರೆ 8ನೇ ಮನೆ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಆರೋಗ್ಯದ ಬಗ್ಗೆ ಬಹಳ ಮಾತಾಡುತ್ತೆ. ಇದರಿಂದಾಗಿ ಆರೋಗ್ಯದಲ್ಲಿ ಬಹಳ ವೈಫಲ್ಯತೆಗಳು ಆಗುವಂಥದ್ದು. ಮುಖ್ಯವಾಗಿ ಸ್ವಲ್ಪ BP ಶುಗರ್ ಇದ್ದವರಿಗೆ ಇದು ಸ್ವಲ್ಪ ವರ್ಸ್ಟ್ ಆಗುವಂಥ ಚಾನ್ಸಸ್ ಬರುವಂಥ ವರ್ಷದಲ್ಲಿ ಇದೆ. ಆಮೇಲೆ ಗುರು ಲಾಭಸ್ಥಾನದಲ್ಲಿ ಬರ್ತಾನೆ. ಗುರು ಲಾಭಸ್ಥಾನದಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಬರೋದ್ರಿಂದ ಉದ್ಯೋಗ, ಆಮೇಲೆ ಏನು ವ್ಯಾಪಾರ ಮಾಡ್ತಾರೆ, ಏನು ಇನ್ಕಮ್ ರಿಲೇಟೆಡ್ ವರ್ಕ್ ಮಾಡ್ತಾರೆ, ಅವರಿಗೆ ಇನ್ಕಮ್ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಎಕ್ಸಾಂಪಲ್, ಈ ವರ್ಷ ನೀವು 10 ರೂಪಾಯಿ ದುಡಿತಾ ಇದ್ರೆ ಬರುವಂಥ ವರ್ಷದಲ್ಲಿ 15ರಿಂದ 16 ರೂಪಾಯಿನ ದುಡಿಯುವಂಥ ಯೋಗ ನಿಮಗೆ ಕೂಡಿ ಬರ್ತದೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಅನ್ನೋದೇನಿದೆ ಮಿಶ್ರ ಫಲ ಇದೆ. ಮಿಶ್ರ ಫಲ ಅಂತಂದರೆ ಏನಾದರೂ ರಾಂಗ್ ಡಿಸಿಷನ್ಸ್ ತೊಗೊಂಡ್ರೆ, ಏನಾದರೂ ಆತುರತೆಯಿಂದ ಏನಾದರೂ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಅದು ನಿಮ್ಗೆ ನಷ್ಟ ಆಗುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳು ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಬರಲ್ಲ. ಆಮೇಲೆ ಕುಟುಂಬದೊಂದು ವಿಚಾರದಲ್ಲಿ ಮೇ 15 ಆದಮೇಲೆ ಗುರು ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ವಿವಾಹ ಕೂಡಿ ಬರ್ತದೆ. ಆಮೇಲೆ ನಿಮ್ಮ ಲಾಂಗ್ ರಿಲೇಷನ್ಶಿಪ್ ಅಂತ ಏನಿರ್ತೀವಿ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಶುಭ ಕಾರ್ಯದ ಸಂಕೇತ ಕೂಡಿ ಬರ್ತದೆ. ಒಂದು 3 ವರ್ಷ 4 ವರ್ಷ 5 ವರ್ಷದಿಂದ ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರಾ, ಇಂಥವ್ರಿಗೆ ವಿವಾಹ ಸೂಚನೆ ಈ ಬರುವಂಥ ಮೇ 15ರಿಂದ ಆಗೋದಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ. ಇನ್ನು ಸಿಂಹರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಫಲಾಫಲಗಳು ಯಾವ ರೀತಿ ಇದೆ ತಿಳಿಸ್ಕೊ. ಸಿಂಹರಾಶಿ ಅಂತ ಬಂದ ಮೇಲೆ ಸ್ವಲ್ಪ ಕಷ್ಟಕರವಾಗಂಥ ಸಂಗತಿಗಳು ಬಹಳ ಇದೆ. ಯಾಕಂತಂದರೆ ಇಲ್ಲಿ ಶನಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನ ಅಂತಂದರೆ ಅತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು. ಯಾಕಂದರೆ 8ನೇ ಮನೆ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಆರೋಗ್ಯದ ಬಗ್ಗೆ ಬಹಳ ಮಾತಾಡುತ್ತೆ. ಇದರಿಂದಾಗಿ ಆರೋಗ್ಯದಲ್ಲಿ ಬಹಳ ವೈಫಲ್ಯತೆಗಳು ಆಗುವಂಥದ್ದು. ಮುಖ್ಯವಾಗಿ ಸ್ವಲ್ಪ BP ಶುಗರ್ ಇದ್ದವರಿಗೆ ಇದು ಸ್ವಲ್ಪ ವರ್ಸ್ಟ್ ಆಗುವಂಥ ಚಾನ್ಸಸ್ ಬರುವಂಥ ವರ್ಷದಲ್ಲಿ ಇದೆ. ಆಮೇಲೆ ಗುರು ಲಾಭಸ್ಥಾನದಲ್ಲಿ ಬರ್ತಾನೆ. ಗುರು ಲಾಭಸ್ಥಾನದಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಬರೋದ್ರಿಂದ ಉದ್ಯೋಗ, ಆಮೇಲೆ ಏನು ವ್ಯಾಪಾರ ಮಾಡ್ತಾರೆ, ಏನು ಇನ್ಕಮ್ ರಿಲೇಟೆಡ್ ವರ್ಕ್ ಮಾಡ್ತಾರೆ, ಅವರಿಗೆ ಇನ್ಕಮ್ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಎಕ್ಸಾಂಪಲ್, ಈ ವರ್ಷ ನೀವು 10 ರೂಪಾಯಿ ದುಡಿತಾ ಇದ್ರೆ ಬರುವಂಥ ವರ್ಷದಲ್ಲಿ 15ರಿಂದ 16 ರೂಪಾಯಿನ ದುಡಿಯುವಂಥ ಯೋಗ ನಿಮಗೆ ಕೂಡಿ ಬರ್ತದೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಅನ್ನೋದೇನಿದೆ ಮಿಶ್ರ ಫಲ ಇದೆ. ಮಿಶ್ರ ಫಲ ಅಂತಂದರೆ ಏನಾದರೂ ರಾಂಗ್ ಡಿಸಿಷನ್ಸ್ ತೊಗೊಂಡ್ರೆ, ಏನಾದರೂ ಆತುರತೆಯಿಂದ ಏನಾದರೂ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಅದು ನಿಮ್ಗೆ ನಷ್ಟ ಆಗುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳು ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಬರಲ್ಲ. ಆಮೇಲೆ ಕುಟುಂಬದೊಂದು ವಿಚಾರದಲ್ಲಿ ಮೇ 15 ಆದಮೇಲೆ ಗುರು ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ವಿವಾಹ ಕೂಡಿ ಬರ್ತದೆ. ಆಮೇಲೆ ನಿಮ್ಮ ಲಾಂಗ್ ರಿಲೇಷನ್ಶಿಪ್ ಅಂತ ಏನಿರ್ತೀವಿ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಶುಭ ಕಾರ್ಯದ ಸಂಕೇತ ಕೂಡಿ ಬರ್ತದೆ. ಒಂದು 3 ವರ್ಷ 4 ವರ್ಷ 5 ವರ್ಷದಿಂದ ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರಾ, ಇಂಥವ್ರಿಗೆ ವಿವಾಹ ಸೂಚನೆ ಈ ಬರುವಂಥ ಮೇ 15ರಿಂದ ಆಗೋದಿದೆ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.